ನಮಸ್ಕಾರ, ಗುಡ್ ಮಾರ್ನಿಂಗ್ ಟು ಎವರಿಬಡಿ. ದೈನಂದಿನ ಚಿಂತನೆಗೆ ಸ್ವಾಗತ. ಗೊತ್ತಿರೋ ವಿಷಯವನ್ನೇ ನಾವು ಚರ್ಚೆ ಮಾಡಬೇಕು. ದಿನ ಆಹಾರವನ್ನು ತಿಂತೀವಿ, ಅದನ್ನೇ ತಿಂತೀವಿ. ಹಾಗೆ ಗೊತ್ತಿರುವುದು, ಆ ವಿಷಯ ಗೊತ್ತಿಲ್ಲ ಅಂತಂತಂದರೆ ಅಮಂತ್ರ ಅಕ್ಷರಂ ನಾಸ್ತಿ, ಅದು ಅಕ್ಷರವಿಲ್ಲದ ಮಂತ್ರವಿಲ್ಲ ಅಂದರೆ ಅದು ಮುಂಚೆ ಇರಲಿಲ್ಲ ಅಂತಂದರೆ ಅದು ಮಂತ್ರವೇ ಅಲ್ಲ. ನಾಸ್ತಿ ಮೂಲ ಮದೌಷಧಂ, ಔಷಧಿಗೆ ಪ್ರತಿಯೊಂದು ಗಿಡ ಸಸ್ಯವೂ ಬೇಕು. ನಾಸ್ತಿ ಯಾವುದೂ ಇಲ್ಲ ಹೊಸದು ಇದು, ಹಾಗಾದ್ರೆ ಅದು ಔಷಧಿನೇ ಅಲ್ಲ. ಅಂದರೆ ಈವನ್ ಎಜುಕೇಷನ್ ಅಂತಂದರೆ ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಇಂಬೈಬ್ಡ್ ಇನ್ ದ ಮೈಂಡ್. ತುಂಬ್ಕೊಳ್ಳೋದಲ್ಲ ಯಾವುದೋ ವಿಷಯ ಹೊರ ಜಗತ್ತಿಂದು, ಅದಕ್ಕೆ ಎಜುಕೇಷನ್ ಅಲ್ಲ. ಎಜುಕೇಷನ್ ವಿದ್ಯೆ ಅಂದರೆ ಇಟ್ ಈಸ್ ಆಲ್ರೆಡಿ ಇಂಬೈಬ್ಡ್ ಇನ್ ದ ಮೈಂಡ್. ಹಾಗಾಗಿ ನಮ್ಮ ಸನಾತನ ಧರ್ಮದ ಸಂಪ್ರದಾಯದಲ್ಲಿ ಇವೆಲ್ಲವನ್ನು ಚರ್ಚಿಸ್ತಾ ಹೋಗ್ತಿರ್ತಾರೆ. ಹಾಗೆ ಖುಷಿಯಾಗುತ್ತೆ ನಮಗೆ ಇವೆಲ್ಲವೇ ನಮ್ಮ ಸನಾತನ ಧರ್ಮದ ವಿಷಯ. ಈಗ ಇವತ್ತೊಬ್ಬರು ಕೇಳಿದ್ರು, ಸರ್ ಪಾರ್ಕಲ್ಲಿ ಹೋದಾಗೆಲ್ಲ ಮಾತಾಡ್ತಿರ್ತೀವಿ ಏನಾರು ಎಲ್ಲ ವಿಷಯನೂ. 1 hour ಲಾಫ್ಟರ್ ಕ್ಲಬ್ಬು, ಎಕ್ಸಸೈಸು, ಆಮೇಲೆ ವಾಕು, ಆಮೇಲೆ ಜೊತೆಲಿ ಚಿಟ್ ಚಾಟು, ತಮಾಷೆ, ಹ್ಯೂಮರ್ಸು, ಎಕ್ಸಸೈಸಸ್ಸು, ಟೂಲ್ಸ್ ಇರುತ್ತೆ ಬೇಕಾದಷ್ಟು, ಚೆನ್ನಾಗಿರುತ್ತೆ. ಸರ್ ಕೆಲವು ದಿವಸ ಎಮೋಷನ್ನಾಗಿರ್ತೀವಿ, ಕೆಲವು ದಿವಸ ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಎಂಥೋಸಿಯಾಸ್ಟಿಕ್ ಆಗಿರ್ತೀವಿ. ಕೆಲವು ದಿವಸ ಒಂಥರ ಡಿಪ್ರೆಸ್ಡ್ ಮೂಡು, ಎಮೋಷನಲ್ಲು. ಏನು ಕಾರಣ? ಅದಕ್ಕೆ ನಾನು ಹೇಳಿದೆ, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಯಾಕೆಂದ್ರೆ ಅವರು ಎಲ್ಲ 14 ಜನ ಹೇಳೋದನ್ನು ನಾನು ಹೇಳ್ತೀನಿ ಅಷ್ಟೇ. ಐ ಡೋಂಟ್ ಕನ್ಕ್ಲೂಡ್ ಎನಿಥಿಂಗ್ ಇಂಡಿಪೆಂಡೆಂಟ್ಲಿ. ಏನು ಅದಕ್ಕೆ ನಾವು ಹಿಂದಿನ ದಿವಸ ಏನು ಆಹಾರ ತಗೊಂಡಿದ್ವೋ, ಆಹಾರ ಮನಸ್ಸಿಗಿರ್ಬೋದು, ಆಹಾರ ದೇಹಕ್ಕಿರ್ಬೋದು. ದೇಹಕ್ಕೆ ಆಹಾರ ತಗೊಂಡ್ರೆ ಸಾತ್ವಿಕ, ರಾಜಸಿಕ, ತಾಮಸಿಕ. ಸಾತ್ವಿಕ ಆಹಾರ ತಗೊಂಡ್ರೆ ಮನಸ್ಸು, ನೀವು ಒಂದು ಸಲ ಎಲ್ಲರೂ ನೀವು ಇದಕ್ಕೆ ಹೋಗಿ ಬನ್ನಿ, ಹೋಮ ಹವನ ದೊಡ್ಡ ಈಗ ನಮ್ಮದು ಇದಿತ್ತು, ಯಾವುದು ಚಾತುರ್ಮಾಸ್ಯ, ಡೈಲಿ ಹೋಮ ಹವನ, ಸ್ವಾಮಿಗಳು ಬರೋರು. ಒಂದು 10 ನಿಮಿಷ ಸ್ವಾಮಿಗಳನ್ನು ಮಾತು ಕೇಳ್ಕೊಂಡು ಏನೋ ಪ್ರಸಾದ ಸ್ವಲ್ಪ ಸ್ವೀಕರಿಸಿ ಬೇಕಾದ್ರೆ ಒಂದು ಊಟನೂ ಮಾಡಿ ಮನೆಗೆ ಬರ್ತಿದ್ದೆ. ಯಾಕೆ ಹೇಳಿ, ಅಷ್ಟು ಹೊತ್ತು ಆ ವೃದ್ಧರದ್ದು ವೈಬ್ರೇಷನ್ನು ನಮಗೂ ಬರುತ್ತೆ, ಚಂಡಿ ಪಾರಾಯಣ ನಮಗೂ ಬರುತ್ತೆ. ಜೊತೆಯಲ್ಲಿ ಹೇಳಿದ್ರೆ ನಮ್ಮದು ಡಿವೈನ್ ಪ್ರೆಸೆನ್ಸ್ ಎಲಿವೇಟ್ ಆಗುತ್ತೆ, ಕಾನ್ಷಿಯಸ್ ಮೈಂಡ್ ಟು ದಿ ಅನ್ಕಾನ್ಷಿಯಸ್ನೆಸ್ಗೆ. ಇಲ್ಲದಿದ್ದರೆ ರಾಗದ್ವೇಷ, ಅರಿಷಡ್ವರ್ಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಹೊರ ಜಗತ್ತಿನಲ್ಲಿ ಇವತ್ತು ಕುಣಿತಿದೆ. ಅದೇ ನಾವು ಆಗ್ಬಿಡ್ತೀವಿ, ಡಿವೈನ್ ಆಗಲ್ಲ, ಡೆವಿಲ್ ಆಗ್ಬಿಡ್ತೀವಿ. ಡೆಮನ್ ಅಂದರೆ ಪರವಾಗಿಲ್ಲ, ಡೆವಿಲ್ ಆಗ್ಬಿಡ್ತೀವಿ. ಯಾಕೆ? ಹೇಸಿಗೆ ಆಗುತ್ತೆ. ಟಿ ವಿ ಹಾಕ್ತು ಅಂತಂದರೆ ಬರೀ ಅದೇ. ಯಾಕೆ? ಜಗತ್ತು ತುಂಬಿ ಹೋಗ್ತಿದೆ ರೋಷದ್ವೇಷಗಳಿಂದ. ಅದೇ ನಾವು ಆಗ್ಬಿಡ್ತೀವಿ. ಅವಾಗ ನಾನು ಹೇಳಿದೆ, ನೀವು ಆಹಾರ ಏನು ಸ್ವೀಕರಿಸಿದ್ದೀರಾ ಅದು ಗ್ರಾಸ್ ಆಗಿರೋದು ಮಲವಾಗತ್ತೆ, ಸೆಟ್ಲಾಗಿರೋದು ಬ್ಲಡ್ ಆಗುತ್ತೆ, ಇನ್ನೂ ಸೆಟ್ಲಾಗಿದ್ದು ಮನಸ್ಸಾಗತ್ತೆ. ಆ ಮನಸ್ಸು ನೀವು ಒಳ್ಳೆ ಫಂಕ್ಷನ್, ಭಜನೆ, ಅದು ಇದು, ಡಿವೈನ್ ಪ್ರೆಸೆನ್ಸು, ರಥೋತ್ಸವಗಳು ಹೋಗಬೇಕು. 10 ಊರು ಅಲಿಬೇಕು, ಕಾಶಿ ಟು ಕನ್ಯಾಕುಮಾರಿನ ಹೋಗಬೇಕು, ಅಲಿಬೇಕು. ಅಲ್ಲಿ ಹೋದಾಗ ಏನಾಗುತ್ತೆ, ಆ ಡಿವೈನ್ ಪ್ರೆಸೆನ್ಸಲ್ಲಿ ಇವನು ಕವಿ ಕಾಳಿದಾಸ ಏನೋ ಹೊಳಿಲಿಲ್ಲ, ಬೇಜಾರಾಯಿತು, ಹಿಮಾಲಯಕ್ಕೆ ಹೋಗ್ಬೂತ. ಒಂದು 10 ದಿವಸ ಕೂತಿದ್ದ. ಆವಾಗ ಅವನಿಗೆ ಆ ಹಿಮಾಲಯದಲ್ಲಿ ಆ ಎಲ್ಲ ಹಿಮಾಚ್ಛಾದಿತ ಬೆಟ್ಟಗಳನ್ನು ನೋಡಿ ಆನಂದವಾಯಿತು. ಕೆಳಗಿಳಿದು ಬಂದ, ಮನಸ್ಸು ಭೋರ್ಗರಿತು. ಕುಮಾರ ಸಂಭವ, ಮೇಘದೂತ, ಋತು ಸಂಹಾರ, ಬರ್ದ. ಯಾಕೆ? ಅತ್ಯುಸ್ತರಸ್ಯಂ ದಿಶದೇವದತ್ಮ ಹಿಮಾಲಯೋ ನಾಮ ನಗಾದಿರಾಜ ಪೂರ್ವಾಪರ್ವತೋ ಯನದೀ ವಿಗಾಹ್ಯ ಸರಸ್ಯಂ ಅವಮಾನದಂಡ. ಅತ್ಯುಸ್ತರಸ್ಯಂ ದಿಶದೇವದತ್ಮ ಹಿಮಾಲಯ. ಕುಮಾರ ಸಂಭವ, ಮೇಘದೂತ, ಸಂಹಾರ. ಸ್ವಾಮಿ, ನಾವು ಜಂಜಾಟದಿಂದ ಹೊರಗಡೆ ಹೋಗಬೇಕು ಅಂತಂದರೆ 4 ಅಂಥ ಊರುಗಳು ಹೋಗಬೇಕು. ನಾನಂತೂ ತುಂಬ ಹೋಗ್ಬಿಟ್ಟಿದ್ದೀನಿ. ನಾರ್ತ್ ಇಂಡಿಯಾ ಅಲ್ಲ 6 ತಿಂಗಳಿಗೆ 3 ತಿಂಗಳು ಕೂತಿದ್ದೀನಿ ಆಶ್ರಮಗಳಲ್ಲಿ. ಅಲ್ಲಿ ಹೋದರೆ ಐ ಆಮ್ ಸೋ ಹೇಳೋ ಹಾಗಿಲ್ಲ, ಹೇರ್ ಟು ಟೇಕ್ ಓತ್. ನಮಗೆ ಸನ್ಯಾಸಿಗಳು ಥರ ಕಾವಿ ಕೊಟ್ಬಿಡ್ತಾರೆ, ಸಂಸಾರಸ್ಥರು ಕಾವಿ ಕೊಟ್ಬಿಡ್ತಾರೆ. ಬೇಕಾದ್ರೆ ನಾನು ಅದನ್ನು ಹಾಕ್ತೀನಿ. ಬೇಕಾರೆ ಅಲ್ಲಿ ಕೂತ್ಕೊಂಡು ಆಮೇಲೆ ಬರೋ ಬೆಟ್ಟಗಳನ್ನ ನೋಡ್ತಾ ಹಿಮಾಲಯದ ಧ್ಯಾನದಲ್ಲಿ ಕೂತರೆ ಅಲ್ಲಿ ಇನ್ನೇನಿಲ್ಲ, ಪೇಪರ್ ಇಲ್ಲ,
ಐ ಆಮ್ ಪ್ರೀವಿಯಸ್ ಹೇಳೋ ಹಾಗಿಲ್ಲ, ಯಾಕೆಂದರೆ ಬರೀ ಬೋಸ್ಟಿಂಗೆ, ಏನಾರು ಹೇಳಿದ್ರೆ ಬರೀ ಬೋಸ್ಟಿಂಗೆ, 90% ಬೋಸ್ಟಿಂಗ್. ಏನು ನಮ್ಮನ್ನು ಪ್ರಶಂಸೆ ಮಾಡ್ಕೊಳ್ಳಿಕ್ಕೆ ಏನೋ ಕನ್ಕಾಕ್ಟೆಡ್ ಅಷ್ಟೇ. ಫ್ಯೂಚರ್ ಗೊತ್ತಿಲ್ಲ, ಪ್ರೆಸೆಂಟ್ ಏನೂ ಇಲ್ಲ. ಆ ಸ್ಥಿತಿಯಲ್ಲಿ ಅನುಭವಿಸಬೇಕು ಸ್ವಾಮಿ. ಇದು ಪುನಃ ಹೋದಾಗ ನಾನು ಚಿನ್ಮಯಾನಂದ ಮಿಷನ್ಗೆ ಹೋಗಿದ್ದೆ ಒಂದು ಸಲ, 6 ತಿಂಗಳು ಕೋರ್ಸೋದು, 3 ತಿಂಗಳು ಇಲ್ಲಿ, 3 ತಿಂಗಳು ಸಿದ್ಧಬಾರಿ ಹಿಮಾಲಯದಲ್ಲಿ, ಇಲ್ಲಿ 3 ತಿಂಗಳು ಸಾಂದೀಪಿನಿ ಇಲ್ಲಿ ಇತ್ತು. ಆಮೇಲೆ ಬ್ರಹ್ಮಚಾರಿಗಳು ನಮ್ಮನ್ನೆಲ್ಲ ನಮ್ಮ ಜೊತೆಯವರು ಇದು ಧರ್ಮಸೇವಕ ಹೈಯರು ತಲೆಯನ್ನು ಬಳಸ್ಕೊಂಡ್ರು, ಕಾವಿನೂ ಹಾಕೊಂಡ್ರು. ನಾ ಕಾವಿ ಹಾಕೊಂಡಿದ್ದು ಅಷ್ಟೇ. ಏನು ಬ್ಯೂಟಿ ಇರುತ್ತೆ ಆಯಾ ಹಿಮಾಲಯದ ಬೆಟ್ಟಗಳು, ಏನು ಹೊಸದಾರಿ, ಏನು ಹರಿತಿರುತ್ತೆ, ಬೋರ್ಗ್ ಹರಿತಿರುತ್ತೆ ನದಿಗಳು, ಜರಿಗಳು. ಸರಿ, ಅಲ್ಲಿ ಆವಾಗ ಆ ಸ್ಥಿತಿಯಲ್ಲಿ ನಮಗೆ ಏನೂ ಇಲ್ಲ, ಮನೆ ಕಡೆ ಜ್ಞಾಪಕವೇ ಇಲ್ಲ ನಮಗೆ. ಆನಂದ ಉಂಟಾಗ್ಬಿಡುತ್ತೆ. ಯಾಕೆ? ನನ್ನ ಸ್ವರೂಪ ಆನಂದದ್ದು, ಹೊರ ಜಗತ್ತಿನದು. ಇದನ್ನೆಲ್ಲ ಇದು ಖಾಲಿ ಮಾಡಿದಾಗ ಒಳ ಜಗತ್ತಿನದು ಮಂತ್ರ ಮನಸ್ತ್ರಾಯತೈತಿ. ಮಂತ್ರ ಒಂದು ದೀರ್ಘವಾಗಿ ಮಂತ್ರ ಹೇಳಿದ್ರೆ, ಸತ್ಯಂ ಪರಂ ಪರಗಂ ಸತ್ಯಂ ಸ್ವರ್ಗೇನ ಲೋಕಾಜ್ಯವಂತೆ ಕದಾಚನ ಇವನ್ನೊಂದು ಪೇಜ್ ಹೇಳಬೇಡಿ ಸ್ವಾಮಿ. ಮಹಾನಾರಾಯಣ ಉಪನಿಷತ್ತು ಓದಬೇಕು, ಅವೆಲ್ಲ ಹೇಳಬೇಕು. ರುದ್ರ ಹೇಳಬೇಕು, ವಿಷ್ಣು ಸಹಸ್ರನಾಮ ಹೇಳಬೇಕು. ವಿಷ್ಣು ಸಹಸ್ರನಾಮ ಹೇಳಿದ್ರೆ ಟಿ ಸೆಲ್ಸ್ ಫಾರ್ಮ್ ಆಗಿ ಕ್ಯಾನ್ಸರ್ಸ್ ಎಲ್ಲ ಇದು ವಾಸಿ ಆಯಿತು ಅಂತ ಸನ್ಮಾನ್ಯ ಗೋವಿಂದಾಚಾರ್ಯ ನಂಜಿ ಗೋವಿಂದಾಚಾರ್ಯರು ಹೇಳಿದ್ದಾರೆ. ಸೌಂಡ್ ರೆಸೊನೆನ್ಸ್, ಕ್ವಾಂಟಮ್ ಮೆಟಾಫಿಸಿಕ್ಸ್, ಪ್ಯಾರಾಸೈಕಾಲಜಿ, ಅದನ್ನೆಲ್ಲ ಹೇಳಿದ್ದೀನಿ ಬೇಕಾದಷ್ಟು. ಇವತ್ತು ಡೆಪ್ರೆಷನ್ ಯಾಕಾಗತ್ತೆ? ಇವತ್ತೇನೋ ತುಂಬ ಡಿಪ್ರೆಷನ್, ಏನೋ ಗೊತ್ತಿಲ್ಲ ಅಂದರು. ನೋಡಿ, ಏನು ಆಹಾರ ಸ್ವೀಕರಿಸಿದ್ರಿ? ಸ್ವಲ್ಪ ನೆಗೆಟಿವ್ ಅದು. ನೋಡಿ, ಅದರದ್ದು ಈಗ ಫೈನ್ ಆಗಿರೋದು ಮನಸ್ಸಾಗಿದೆ. ಸ್ವಲ್ಪ ತಾಮಸಿಕ, ಅದೇ ಸಾತ್ವಿಕ ರಾಜಸಿಕ ಸೇರಿದ್ರೆ ಆ್ಯಕ್ಟಿವ್ ಆಗಿರ್ತೀರ. ಅವಾಗ ಏನಾಗುತ್ತೆ? ತಾಮಸಿಕ ಆಗ್ಬಿಟ್ರೆ ನೆಗೆಟಿವ್ ಡಿಪ್ರೆಸ್ ಮೂಡು. ಅಂದರೆ ಈ ರೈಟ್ ಸೈಡ್ ಬ್ರೈನ್ ಎಮೋಷನ್ ಹೀಗೆ ಬರುತ್ತೆ, ನರ್ವ್ಸು ಹೀಗೆ ಹೋಗುತ್ತೆ, ಈ ಕಡೆ ಬಂದಿದ್ದು ಹೀಗೆ ಹೋಗುತ್ತೆ. ಹಾಗಾಗಿ ಹಿಂದಿನ ಋಷಿಗಳು ಒಂದು ಕಮಂಡಲು ಅಂತ ಇಟ್ಕೊಳ್ಳೋರು, ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋರು. ಈ ಕಡೆ ಒಂದು ಸಣ್ಣ ಎಕ್ಸಾಮ್ ಕೊಡ್ತೀನಿ ನಿಮಗೆ. ಮೂಗು ಕಟ್ಕೊಂಡಿದ್ದು ಇಲ್ಲಿ ನಾಸ್ಟ್ರಲ್ ಸ್ಟಫಿ ನಾಸ್ ಆಗಿದೆ. ಈ ಕಡೆ ಕಟ್ಕೊಂಡಿದ್ರೆ, ಎಡಗಡೆ ಕಟ್ಕೊಂಡಿದ್ರೆ, ಬಲಗಡೆ ಒಂದು ಚೇರ್ ಮೇಲೆ ಒಂದು ಬಟ್ಟೆ ಹಾಕಿ ಬಿಗ್ಗಿಯಾಗಿ ಪ್ರೆಸ್ ಮಾಡಿ ಕೂತ್ಕೊಳ್ಳಿ. ಆರಾಮ ಚೇರ್ ಮೇಲೆ ಕೂತ್ಕೊಳ್ಳಿ, ಬಿಗ್ಗಿಯಾಗಿ ಪ್ರೆಸ್ ಮಾಡಿ. ಒಂದು 2-3 ಮಿನಿಟ್ಸ್ ಪ್ರೆಸ್ ಮಾಡಿದಾಗ ಇದು ಓಪನ್ ಆಗಿಬಿಡುತ್ತೆ. ಆಪೋಸಿಟು ಲೆಫ್ಟ್ ಕಟ್ಕೊಂಡ್ರೆ ರೈಟ್ ಹಾಕಬೇಕು, ರೈಟ್ ಕಟ್ಕೊಂಡಿದ್ರೆ ನಾಸ್ಟ್ರಿಲ್ ಸ್ಟಿಫಿನೋಸ್ ಆಗಿದ್ದರೆ ಲೆಫ್ಟ್ಗೆ ಹಾಕಬೇಕು. ಪರೀಕ್ಷೆ ಮಾಡಿ ನೋಡಿ, ಸುಳ್ಳು ಹೇಳ್ತಿಲ್ಲ. ಅವ್ರ ದಂಡ ಇಟ್ಕೊಂಡಿದ್ದು ಅದಕ್ಕೆ ಎನರ್ಜಿ ಈಕ್ವಲ್ ಆಗಿ. ಪ್ರಾಣಾಯಾಮದಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಅಂತ ಇದೆ. ಅಂದರೆ ಎಡಗಡೆ ತಗೊಂಡು ಬಲಗಡೆ ಬಿಡಬೇಕು, ಬಲಗಡೆ ತಗೊಂಡು ಎಡಗಡೆ ಬಿಡಬೇಕು, ಎಡಗಡೆ ತಗೊಂಡು ಬಲಗಡೆ ಬಿಡಬೇಕು. ಅಂದರೆ ಎನರ್ಜಿ ಈಕ್ವಲಾಗಿ ಫ್ಲೋ ಆಗಬೇಕು. ಈಗ ಲೆಫ್ಟ್ ಬ್ರೈನು ಕೆಲವರಿಗೆ, ಮಕ್ಕಳಿಗೆ ಲೆಫ್ಟ್ ಓಪನ್ ಇರುತ್ತೆ, ಅವರಿಗೆ ಎಮೋಷನ್ನೇ ಇರೋದಿಲ್ಲ. ಮಕ್ಕಳಿಗೆ ಬುದ್ಧಿವಂತರ, ಹೌದು ಬುದ್ಧಿವಂತರು ಸ್ವಾಮಿ, ಅಸಾಧ್ಯ ಬುದ್ಧಿವಂತ, ಅನಲಿಟಿಕಲ್ ಆಗಿರ್ತಾನೆ, ಲೀನಿಯರ್ ಆಗಿರ್ತಾನೆ, ಏನು ತನಗೆ ಬೇಗ ಮೂಗಿನೇರಕ್ಕೆ ಮಾತಾಡ್ತಾನೆ, ಲೀನಿಯರ್ ಆಗಿ, ವರ್ಬಲ್ ಆಗಿ ಇರ್ತಾನೆ, ಸ್ಟ್ರಿಕ್ಟ್ ಇರ್ತಾನೆ, ಫ್ಲಕ್ಚುಯಲ್ ಆಗಿರ್ತಾನೆ, ಸಿಕ್ವೆನ್ಷಿಯಲ್ ಆಗಿರ್ತಾನೆ, ಪರ್ಫೆಕ್ಟ್ನಿಸ್ಟ್ ಆಗ್ತಾನೆ, ಇಂಟೆಲೆಕ್ಚುಯಲ್. ಫ್ರಂಟ್ ಬೆಂಚಸ್ಸಲ್ಲಿರೋರಲ್ಲ ಅವರೇ ಸ್ಕೂಲಲ್ಲಿ, ಇಂಟೆಲೆಕ್ಚುಯಲ್, ಎಲ್ಲದರಲ್ಲೂ ಇಂಟೆಲೆಕ್ಟು, ಪರ್ಫೆಕ್ಷನ್. ಇದು ಹೀಗೆ ಇರಬೇಕು, ಹಾಗೆ ಇರಬೇಕು, ಅದು ಲಿಟ್ಟಿದ್ದು ಚೇಂಜ್ ಆಗಬಾರ್ದು. ನಾನ್ ಅಟ್ಯಾಚ್ಡ್ ರಿಲೇಟಿವ್ಸ್ಗೆ, ಫಂಕ್ಷನ್ಸ್ಗೆ, ಡಿವೈನ್ಗೆ, ಸಾಂಪ್ರದಾಯಿಕ ರಿಚುವಲ್ಸ್ಗೆ ಡ್ರೈ ಫೀಲಿಂಗ್. ತಂದೆ ತಾಯಿನೇ ಬಂದು ನೋಡೋದಿಲ್ಲ. ಎಲ್ಲರ ಮನೇಲೂ ಇರ್ತಾರೆ ಈ ಥರವು. ಅಲ್ಲಿ ಹೋದ್ರೆ ಬಂದೇ ನೋಡಲ್ಲ. ನಮ್ಮ ಲೇಔಟಲ್ಲಿ ಒಬ್ಬರು ಅವ್ರ ತಂದೆ ಅವ್ರ ವೈಫ್ದು ಇದಕ್ಕೆ ಕೊಟ್ಬಿಟ್ರು, ಹಾಸ್ಪಿಟ್ಲಿಗೆ ಫ್ರೀ, ಇದಕ್ಕೆ ಡಿಸೆಕ್ಟ್ ಮಾಡೋಕ್ಕೆ ಕೊಟ್ಬಿಟ್ರು. ಮಕ್ಕಳೇ ಮಾಡಿದ್ರು, ಅವ್ರು ಬಂದು ಅವ್ರ ಮಗನೇ ಬರಲಿಲ್ಲ, ಮಗಳು ಬಂದಳು, ಅವಳು ಡಿಸೆಕ್ಟ್ ಹಾಸ್ಪಿಟ್ಲ್ ರಾಮಯ್ಯಸು ಕೊಟ್ಟಲು, ಹೋದ್ಲು. ನಾಟ್ಯವನೇ ಒಂದು ಎಂಥದೋ ಒಂದು ತರ್ಪಣ ಶ್ರಾದ್ದ ಏನು ಅಂದರೆ ಏನಾಯಿತು, ಆ ಮನೆಗಳಲ್ಲಿ ಇನ್ನೇನು ವೈಬ್ರೇಷನ್ಸ್ ಇರುತ್ತೆ. ನಾವು ಡ್ರೈ ಫೀಲಿಂಗು, ಭಕ್ತಿ ಇಲ್ಲ, ಭಾವ ಇಲ್ಲ,
ಡಾಪಮಿನೇ ಪ್ರೊಡ್ಯೂಸ್ ಆಗೋದಿಲ್ಲ ಸ್ವಾಮಿ, ಡಾಪಮಿನ್ ಪ್ರೊಡ್ಯೂಸ್ ಆಗೋದಿಲ್ಲ, ಹಿ ವಿಲ್ ನಾಟ್ ಬಿ ಹ್ಯಾಪಿ, ಮೆಮೊರಿ ಇರೋದಿಲ್ಲ, ಲಾಜಿಕ್ ಇರೋದಿಲ್ಲ, ಕ್ಯಾಲ್ಕುಲೇಟಿವ್, ಯಾವಾಗಲೂ ಕ್ಯಾಲ್ಕುಲೇಟಿವ್, ಮೆಮೊರಿ ಸೇಫ್ ಇರೋದಿಲ್ಲ ಅವ್ರಿಗೆ. ಯಾಕೆ? ಭಕ್ತಿ ಇಲ್ಲ, ಭಾವ ಇಲ್ಲ. ಅಂಥವ್ರಿಗೆ ಏನಾಗುತ್ತೆ, ನನ್ನ ಫ್ರೆಂಡ್ಸ್ಗೆ ಒಂದು 3-4 ಜನಕ್ಕೆ ಆಗಿದೆ. ಏನಾಗಿದೆ? ಬರೀ ಕ್ಯಾಲ್ಕುಲೇಟಿವ್ ಜೀವನದಲ್ಲಿ. ಅಂಥವ್ರಿಗೆ ಈ ಡಾಪಮಿನ್ ಯಾರು ಪ್ರೊಡ್ಯೂಸ್ ಆಗೋದಿಲ್ಲ ಅವರೆಲ್ಲ ಆಲ್ಝೈಮರ್ ಬಂದ್ಬಿಡುತ್ತೆ. ಆಲ್ಝೈಮರ್, ಡೆಮೆನ್ಷಿಯಾ, ಆಲ್ಝೈಮರ್ ಬಂದ್ಬಿಡುತ್ತೆ. ಆಲ್ಝೈಮರ್ ಜ್ಞಾಪಕನೇ ಇಲ್ಲ. ಈಗ ಬರೀ ಕ್ಯಾಲ್ಕುಲೇಟಿವ್. ಈಗ ಒಂದು ಕರ್ಮಚಕ್ರ ಇದೆ. ಕರ್ಮಚಕ್ರದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು, ಅಯ್ಯೋ ನಾನು ಏನು ತಪ್ಪು ಮಾಡಿದೆ, ನಾನೇನು ಮಾಡಿದೆ, ಔಟ್ ಆಸ್ ಆಲ್ರೆಡಿ ಹ್ಯಾಪನ್ ಇಸ್ ಹ್ಯಾಪನ್, ಜಸ್ಟ್ ವಿ ಹ್ಯಾವ್ ಟು ಚೇಂಜ್ ಅವರ್ ಆಟಿಟ್ಯೂಡ್ ಟುವರ್ಡ್ಸ್ ಇಟ್. ನಾವು ನಮ್ಮಂಥವ್ರು ಏನು ಮಾಡ್ತೀವಿ, ಏನೋ ಭಗವಂತನಿದು, ನಾನು ಏನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ನೋ ಅದಕ್ಕೆ ಲಾಸ್ ಆಯಿತು, ಸುಖ ಆಯಿತು, ದುಃಖ ಆಯಿತು, ಕಷ್ಟ ಆಯಿತು, ಸುಖ ಆಯಿತು. ಇಲ್ಲಿ ಭಗವಂತನ ಹಾಕ್ಬಿಡ್ತೀವಿ ನಾವು. ಆಧ್ಯಾತ್ಮಿಕವಾಗಿ, ವೇದಾಂತಿಕವಾಗಿ ಇದು ರೈಟ್ ಬ್ರೈನು ಇರೋರು, ಓಪನ್ ಆಗಿರೋರು, ಅವರು ಭಗವಂತನ ಹಾಕ್ಬಿಡ್ತಾರೆ. ಇವರ ಇಂಪಲ್ಸಿವ್ ಆಗಿರ್ತಾರೆ, ಡಿಸಗ್ರಿ. ಅವ್ರದ್ದೇನು ಅಂತಂದರೆ ಬರೀ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಟ್ರಬಲ್, ಇದು ಎಕ್ಸ್ಟ್ರೀಮ್ ಆ್ಯಕ್ಟಿವಿಟಿ, ರೆಸ್ಟ್ಲೆಸ್ನೆಸ್ಸು, ಪೂರ ಪ್ಲ್ಯಾನಿಂಗು, ಏನೇನೋ ಒಂಥರ ಆಗ್ಬಿಟ್ಟು ಅವರಿಗೆಲ್ಲ. ಈ ಮಕ್ಕಳು, ಅವ್ರ ಹುಟ್ಟು ಮಕ್ಕಳು, ಅವ್ರ ಮನೇಲಿ ಮಕ್ಕಳು, ಹೆಣ್ಮಕ್ಳು ಊಂಬಲ್ಲಿದ್ದಾಗ ಅದಕ್ಕೆ ಅವ್ರು ಒಳ್ಳೆ ಥರ ಇಟ್ಕೊಡಬೇಕು, ಸಂಗೀತ, ಸಾಹಿತ್ಯ, ಮೈಂಡ್ ಕಾಮ್ ಆಗಿಟ್ಟಿರಬೇಕು. ಅಜಿಟೇಟೆಡ್ ಮಾತುಗಳು, ಗಲಾಟೆಗಳದ್ದು, ಯಾವುದೋ ಟಿ ವಿಲಿ ಕೆಟ್ಟ ಸೀರಿಯಲ್ಗಳು ನೋಡೋದು, ಅದೆಲ್ಲ ಆದಾಗ ಏನಾಗುತ್ತೆ, ಅವರಿಗೆ ಮಕ್ಕಳಿಗೆ ADHD ಆಗುತ್ತೆ. ADHD ಅಟೆಂಟಿವ್ ಡಿಫೆಕ್ಟಿವು, ಹೈಪರ್ ಆ್ಯಕ್ಟಿವು ಡಿಸಾರ್ಡರ್ಸು ಮಕ್ಕಳಿಗೆ ಇವತ್ತು ತುಂಬ ಮಕ್ಕಳಿಗೆ ಬರ್ತಾಯಿದೆ. 100ಕ್ಕೆ 2 ಒಬ್ಬರಿಗೆ ಬರ್ತಿದೆ, 3 ಜನಕ್ಕೆ ಬರ್ತಾಯಿದೆ. ಹಿಂದೆ ಎಲ್ಲ 1000ಕ್ಕೆ ಬರ್ತಿತ್ತು. ಏನದು? ಆಟಿಸಮ್. ಮಕ್ಕಳಿಗೆ ಮೊಬೈಲ್ ಕೊಟ್ಟಾಗ ಸ್ಪೀಡು, ಮಕ್ಕಳಿಗೆ ಮೊಬೈಲ್ ಕೊಡ್ತಲೇ ಇದ್ದರೆ ಸೂಯಿಸೈಡ್ ಮಾಡ್ಕೊಂಡಿದ್ದೇವೆ. ಆ್ಯಂಗ್ಸೈಟಿ, ನ್ಯೂರೋಸಿಸ್. ಮೋಟರ್ ಸೈಕಲ್ ತಗೊಟ್ಟಿಲ್ಲ, ಸೂಯಿಸೈಡ್ ಮಾಡ್ಕೊಂಡಿವೆ. ಏನೋ ಎಕ್ಸಾಮಲ್ಲಿ ಏನೋ ಒಂದು ಸಲ ಹೆಚ್ಚು ಕಮ್ಮಿ ಆಯಿತು, ಸೂಯಿಸೈಡ್ ಮಾಡ್ಕೊತಾರೆ. ಯಾಕೆ? ಡಿಸ್ಕ್ರಿಮಿನೇಷನ್ ಕಳ್ಕೊಂಬಿಡ್ತಾರೆ, ವಿವೇಕ ವೈರಾಗ್ಯ ಇರೋದಿಲ್ಲ. ಅದೇ ಎಮೋಷನ್ ಆಗಿದ್ದರೆ ಏನಾಗುತ್ತೆ ಅದನ್ನು ನೋಡೋಣ. ಆಮೇಲೆ ಎರಡೂ ನೋಡೋಣ. ಈ ರೈಟ್ ಬ್ರೈನ್ ಓಪನ್ ಆಗಿದ್ದರೆ ಎಮೋಷನ್ನು, ಇದು ಅವ್ರ ಕ್ರಿಯೇಟಿವಿಟಿ, ಇಂಟ್ಯೂಟಿವ್, ಆರ್ಟಿಸ್ಟಿಕ್ ಇರ್ತಾರೆ, ನಾನ್ ವರ್ಬಲ್, ಎಮೋಷನಲ್. ಬ್ರೈನು ಥಿಂಕಿಂಗು ಅವ್ರದ್ದು ಒಂಥರ ಥಿಂಕಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ ಅವ್ರಿಗೆ. ಕಾಗ್ನಿಷನ್ ಅವ್ರಿಗಿರುತ್ತೆ. ಎಕ್ಸ್ಪ್ರೆಷನ್, ಎಮೋಷನಲ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಸ್ವಲ್ಪ ಸಿಟ್ಟು ಕಡೋದಿಲ್ಲ ಮಾಡ್ತಾರೆ. ಎಕ್ಸ್ಪ್ರೆಷನ್, ಎಮೋಷನ್, ಕ್ರಿಯೇಟಿಂಗ್, ಮ್ಯೂಸಿಕ್ಕು, ಅಪ್ರಿಸಿಯೇಷನ್, ಯೂಸಿಂಗ್ ಇಮ್ಯಾಜಿನೇಷನ್, ಕನಸಿನ ಲೋಕಗಳು ಕಟ್ತಾರೆ, ಅದರಲ್ಲೇ ಬದುಕ್ಬಿಟ್ಟು ಸಂತೋಷವಾಗಿರ್ತಾರೆ. ಬೀಯಿಂಗ್ ಇಂಟ್ಯೂಟಿವ್, ಬೀಯಿಂಗ್ ಕ್ರಿಯೇಟಿವ್, ಟಕ್ಸ್ ಪರ್ಸನ್ ಇನ್ಸೈಡ್ ಅಕಾರ್ಡಿಂಗ್ ಟು ಯುವರ್ ಡಪಮಿನ್. ಬ್ರೈನ್ಗೆ ನರ್ವ್ಸ್ ಎಲ್ಲ ಟಚ್ ಆಗಿರುತ್ತೆ. ಆ ಟಚ್ ಆಗಿರೋದ್ರಲ್ಲಿ ಈ ಬ್ರೈನು ಅವ್ರದ್ದು ಎಜಿಟೇಷನ್ನು, ರಾಗ ದ್ವೇಷಗಳಿಂದ ಶ್ರಿಂಕ್ ಆಗಿಬಿಡುತ್ತೆ. ನನ್ನ ಫ್ರೆಂಡ್ಸ್ಗೆ 1-2-3 ಜನಕ್ಕೆ ಇಲ್ಲ ಈಗ ಡೆಮೆನ್ಷಿಯಾ, ಆಲ್ಝೈಮರ್. ಯಾಕೆ ಅಂತಂದರೆ ಡಿಸ್ಕ್ರಿಮಿನೇಷನ್, ಎವ್ರಿಥಿಂಗ್ ಡಿಸ್ಕ್ರಿಮಿನೇಷನ್. ಅದು ಆಗಿತ್ತು, ಇದು ಹೀಗಾಗಬಾರ್ದು, ಹಾಗಾಗಬಾರ್ದು. ವಾಟ್ ಇಸ್ ಆಲ್ರೆಡಿ ಹ್ಯಾಪನ್ಡ್ ಇಸ್ ಹ್ಯಾಪನ್ಡ್. ಚೇಂಜ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ಇಟ್. ಯು ಕಾಂಟ್ ಚೇಂಜ್ ದಿ ಇವೆಂಟ್ ವಾಟ್ ಆಲ್ರೆಡಿ ಹ್ಯಾಪನ್ಡ್. ಚೇಂಜ್ ಯುವರ್ ಆಟಿಟ್ಯೂಡ್. ಅದನ್ನು ಇಲ್ಲ, ಆ ಥರ ಇಲ್ಲದೆ ಅದು ಎಲ್ಲವನ್ನು ಡಿಸ್ಕ್ರಿಮಿನೇಟ್ ಮಾಡಿ 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 ಒಂಥರ ಆ ಡಾಪಮಿನ್ ಪ್ರೊಡ್ಯೂಸ್ ಆಗಬೇಕು. ಬ್ರೈನ್ಗೆ ನರ್ವ್ಸ್ ಟಚ್ ಆಗಿರುತ್ತೆ, ಅಲ್ಲಿ ಡಾಪಮಿನ್ ಪ್ರೊಡ್ಯೂಸ್ ಆಗಿರಬೇಕು. ಎನ್ಫ್ರೈನ್, ಖುಷಿಯಾಗುತ್ತದು. ಸಂಗೀತ, ಸಾಹಿತ್ಯ, ಡ್ರಾಮಾ, ಕಲೆ. ಸಂಜೆ ಹೊತ್ತು ಬೇಕಾದಷ್ಟು ಇದು ಕ್ಲಬ್ ಹೌಸ್ಗಳಿರುತ್ತೆ, ಸಂಗೀತದ್ದು, ಸಾಹಿತ್ಯದ್ದು. ನಮ್ಮ ಇವರು ಗಣಪತಿ ಹೆಗ್ಗಡೆ ಅವ್ರದ್ದು ಸನ್ಮಾನ್ಯ ಗಣಪತಿ ಹೆಗ್ಗಡೆ ಅವರು ತುಂಬ ಚೆನ್ನಾಗಿದೆ. ಅವರದ್ದು ಸಂಸ್ಕೃತಿ ಸಾಹಿತ್ಯ ಸಂಘ ಬೇಕಾದಷ್ಟು ನಡೀತಿರುತ್ತೆ. ಎಲ್ಲ ನೋಡಬೇಕು, ಎಲ್ಲ ಕೇಳಬೇಕು, ಮಿಕ್ಸ್ ಆಗಬೇಕು. ಏನು ಬೇಡ, ಇವತ್ತು ದಿನ ಒಂದು ಸ್ವಲ್ಪ ಆ ಮಕ್ಕಳು ಎಮೋಷನ್ನ ಇಲ್ದಿದ್ದು ಬ್ರೈನ್ ಆ್ಯಕ್ಟಿವ್ ಆಗಿರೋ ಮಕ್ಕಳು ಒಂದು ಸ್ನಾನ ಮಾಡಿದ್ಮೇಲೆ ಕೂತ್ಕೊಂಡು 5 ನಿಮಿಷ ಕೂತ್ಕೊಂಡು ಇದು ಮಾಡೋದಿಲ್ಲ. ಅಪ್ಪಂದರೆ ಮಾಡೋದಿಲ್ಲ. ಸ್ನಾನ ಮಾಡಿದ್ಮೇಲೆ ಸಂಧ್ಯಾ ಅಂದರೆ 5 ನಿಮಿಷ 10 ನಿಮಿಷ ಏನೋ ತಿಳಿದಿದ್ದು ಧ್ಯಾನ ಮಾಡಿ, ಏನೋ ಒಂದು ತಿಳಿದು ಸಂಧ್ಯಾ ವಂದನೆ ಮಾಡಿ, ಏನೋ ಒಂದು ತಿಳಿದಿದ್ದು ಜಪ ಮಾಡಿ, ಒಂದು ನಾವು ರಿಟೈರ್ಡ್ ಆದವರು ವಿಷ್ಣು ಸಹಸ್ರನಾಮ ಹೇಳ್ತೀವಿ. ಟ್ರ್ಯಾಂಕ್ವಿಲಿಟಿ, ಆ ಮನೆಯಲ್ಲಿ ಒಂದು ಔರ ಡೆವಲಪ್ ಆಗಿರುತ್ತೆ.
ಆ ಮನೆಗಳಲ್ಲಿ ಒಳ್ಳೆಯದಾಗತ್ತೆ. ವಿಷ್ಣು ಸಹಸ್ರನಾಮ ಬೇಕಾದಷ್ಟಿದೆ. ರುದ್ರ ಒಂದು ರೌಂಡ್ ರುದ್ರ ಹೇಳೋದು ಸಾಕು, ಆ ಮನೆ ವೈಬ್ರೇಷನ್ನೇ ಚೇಂಜ್ ಆಗಿಬಿಡುತ್ತೆ. ಮನಃ ತ್ರಾಯತೆ ಇತಿ ಮತ್ತು ಇಟ್ ಎನ್ಫೋರ್ಸ್ ದಿ ಹೋಲ್ ಅಟ್ಮಾಸ್ಫಿಯರ್. ಇದು ವಿಷಯ ಬೇಕಾದಷ್ಟಿದೆ, ಹೇಳ್ತಾ ಹೋಗಿದ್ದು ಎಲ್ಲ ಗೊತ್ತಿರೋದವ್ರಿಗೆ ಸುಮ್ಮನೆ ಹೇಳುವಾಗ ನಮಗೂ ಒಂದು ಟೈಮ್ ಪಾಸ್ ಆಗುತ್ತೆ, ಬೇರೆಗೂ ಒಂದು ಸ್ವಲ್ಪ ರಿಮೈಂಡ್ ಮಾಡ್ದಾಗುತ್ತೆ. ನಾವು ಮನೆಯಲ್ಲಿ ಆ ಸೌಂಡ್ ರೆಸೊನೆನ್ಸಲ್ಲಿ ಅವನು ಪ್ರೊಫೆಸರ್ ಮೋಟರ್ ಹೇಳ್ತಾನೆ, ಅಕ್ಕಿ ಹಾಕಬೇಕಾದ್ರೆ ಅಕ್ಷತೆ ಸೌಂಡ್ ರೆಸೊನೆನ್ಸ್ ತಗೊಳುತ್ತೆ. ವೈಲಿನ್ ಫಾಸ್ಟಾಗಿ ಬರ್ಸೋರು ಗಾಜು ಪಟ್ಟಂತ ಹೊರಡ್ಬಿಡುತ್ತೆ. ಅಂದರೆ ಗಾಳೀಲಿ ಮಾತಾಡಿದ್ದು 300 ಮೀಟ್ರ್ ತಗೊಳುತ್ತೆ, ಆದರೆ ನೀರು 3000 ಮೀಟ್ರ್ ತನಕ ತಗೊಳುತ್ತೆ. ಹಾಗಾಗಿ ಅಭಿಷೇಕ ಮಾಡಿದಾಗ ಓಂ ನಮಃ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವತೋತಶವೇ ನಮಃ 20 ನಿಮಿಷ ಮಂತ್ರ ರುದ್ರ ಹೇಳಿ ಒಂದು ನೀರು ಹಾಕಿದ್ರೆ 6 ಲೀಟ್ರ್ ರಕ್ತ ಏನಾಗಬೇಡ, ಆ ನೀರೇನಾಗಬೇಡ, ಅದು ತೀರ್ಥವಾಗುತ್ತೆ. ಮನೆಗಳಲ್ಲಿ ಸಾಲಿಗ್ರಾಮದಿಂದ ಮಾಡಿದ್ದ ಅಭಿಷೇಕವನ್ನು ತೀರ್ಥವಾಗಿ ರುದ್ರಾಭಿಷೇಕ ಮಾಡಿದ್ದು ತೀರ್ಥವಾಗಿ ಸಂಪ್ರೋಕ್ಷಣೆ ಮಾಡಿದಾಗ ಮನೆಗೆ ಆಗುತ್ತೆ, ವ್ಯಾಕ್ಸೈನ್ ಆಗುತ್ತದು. ನಮ್ಮ ಮನೆಯಲ್ಲಿ ವೈಬ್ರೇಷನ್ ಅವರ ಡಿವೈನ್ ವೈಬ್ರೇಷನ್ ಡೆವಲಪ್ ಆಗುತ್ತೆ. ಇಲ್ಲದ್ರೆ ಡೆಮನ್ನ ಇಲ್ಲದ್ರೆ ಡೆವಿಲ್ಲ ಇರುತ್ತಲ್ಲ ಹೊರ ಜಗತ್ತಿನದು ಕುಣಿತಿರುತ್ತವಲ್ಲ, ಟಿ ವಿಗಳು, ಮಾಧ್ಯಮಗಳು, ವ್ಯವಹಾರಗಳು. ಟ್ರ್ಯಾಂಕ್ವಿಲಿಟಿ, ಹ್ಯಾವ್ ಟು ಮೇಂಟೈನ್ ಮೆಂಟಲ್ ಪಾಯ್ಸೈ, ಟ್ರ್ಯಾಂಕ್ವಿಲಿಟಿ ಎಲ್ಲ ಗೊತ್ತಿರೋದು ಮುಂದೆ ಹೇಳಿದ್ರೆ ನಮಗೆ ಯಾಕೆಂದರೆ ಇದೆಲ್ಲ ಜ್ಞಾಪಿಸ್ಕೋಬೇಕು. ದಿನ ಯಾಕೆ ವಿಷ್ಣು ಸಹಸ್ರನಾಮ ಹೇಳಬೇಕು, ರುದ್ರ ಹೇಳಬೇಕು ಸ್ವಾಮಿ. ಆಹಾರ ದೇಹಕ್ಕೆ ಆಹಾರ ಹಾಗೆ ಮನಸ್ಸಿಗೆ ಆಹಾರ ಚಿಂತನೆ. ಇಫ್ ದಿಸ್ ಕನ್ಕ್ಲೂಡ್. ನಮಸ್ಕಾರ. ನನ್ನ ಮೊಮ್ಮಗ ಈಗಲೇ ಅವ್ನು ಸಂಗೀತ ಹೇಳ್ತಾನೆ, 3 ವರ್ಷ ಅಸಾಧ್ಯವಾದ ಸಂಗೀತ ಹೇಳ್ತಾನೆ. ಈಗ ನಾನು ಮತ್ತೆ ಬಾಂಬೆಗೆ ಹೋಗ್ತಾಯಿದ್ದೀನಿ, ಅವನು ಎಲ್ಲ ಸಂಗೀತನೂ ಹೇಳ್ತಾನೆ ಕೂತ್ಕೊಂಡು. ಕನ್ನಡದಲ್ಲೇ ಹೇಳ್ತಾನೆ, ಎಲ್ಲ ಕನ್ನಡ ಇಲ್ಲ. ಆಗ ಅವ್ರ ಮನೇಲಿ ಹಿಂದಿ ಮಾತಾಡೋದು, ಮರಾಠಿ ಮಾತಾಡೋದು. ನನ್ನ ಸೊಸೆ ಮರಾಠಿ ಬ್ರಹ್ಮೀಸು, ಹಾಗಾಗಿ ಅವರೆಲ್ಲ ಮರಾಠಿ ಮಾತಾಡ್ತಾರೆ. ಇವನು ಕನ್ನಡ, ಅಪ್ಪನ ಹತ್ರ ಕನ್ನಡನೇ ಹೇಳ್ತಾನೆ, ಕನ್ನಡ ಸಂಗೀತ ಹೇಳ್ತಾನೆ. ಇದು ಥ್ಯಾಂಕ್ ಯು, ನಮಸ್ಕಾರ, ಗುಡ್ ಡೇ.